ಕಾಂಗ್ರೆಸ್ ಯಾವಾಗಲೂ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದ. ಈಗ ನೋಡಿ, ಓಲ್ಡ್ ಏಜ್ ಪೆನ್ಷನ್ 60 ವರ್ಷದವ್ರಿಗೆ ಪೆನ್ಷನ್ ಯಾವಾಗ ಕೊಟ್ರು? ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಕಾಲದಲ್ಲಿ ಕೊಟ್ಟರು. ಹುಡುಗನಿಗೆ ಭೂಮಿ ಯಾವಾಗ ಕೊಟ್ರು? ದೇವರಾಜ ಅರಸ್ ಕಾಲ, KH ಪಾಟೀಲ್ ಕಾಲ, ಇಂದಿರಾ ಗಾಂಧಿ ಕಾಲ. ಆಗ ಹುಡುಗನಿಗೆ ಭೂಮಿ ಮನೆ ಕೊಟ್ಟು ಉಚಿತವಾಗಿ ಕರೆಂಟ್ ಕೊಡಕ್ ಶುರು ಮಾಡಿದ್ರು. 5 ಗಂಟೆ ಇತ್ತು, 6 ಗಂಟೆ ಇತ್ತು. ಮನೆ ಸಿದ್ದರಾಮಯ್ಯನವ್ರ ಕಾಲ, ನಾನು ಮಂತ್ರಿ ಆದಾಗ 7 ಗಂಟೆ ಕಾಲ ಕೊಡ್ತಾ ಇತ್ತು. ಹೀಗೆ ಅನೇಕ ಫ್ಯಾಕ್ಟರಿಗಳನ್ನೆಲ್ಲ ತರದು, ಡ್ಯಾಮ್ಗಳನ್ನೆಲ್ಲ ಕಟ್ಟಿದ್ರು. ಈಗ ಎಲ್ಲೆಲ್ಲಿ ಡ್ಯಾಮ್ಗಳಿದೆ ಆ ಡ್ಯಾಮ್ಗಳೆಲ್ಲ ಯಾರು ಕೊಟ್ಟಿದ್ರು? ಕಾಂಗ್ರೆಸ್ ಪಾರ್ಟಿ ಕಟ್ಟಿ. ಈಗ ಮೊನ್ನೆ ಮಾದಾಯಿ ವಿಚಾರಕ್ಕೆ ಹೋರಾಟ ನೀವೆಲ್ಲ ಮಾಡಿದ್ರು. ಈಗ ಬಿಜೆಪಿ ಅವರು ಯಾವ್ದಾದ್ರು ಒಂದು ಡ್ಯಾಮ್ ಅವರ ಅಧಿಕಾರದಲ್ಲಿ, ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಅಧಿಕಾರ ಇದ್ದಾಗ ಒಂದು ಡ್ಯಾಮ್ ಈ ರೈತನಿಗೋಸ್ಕರ ಅನುಕೂಲಕ್ಕೆ ಯಾವ್ದಾರು ಕಟ್ಟಿದಾರೇನ್ರಿ? ಒಂದು ಬಿಲ್ಡಿಂಗ್ ಕಟ್ಟಿದಾರೇನಪ್ಪ? ಹೋಗ್ಲಿ, ನಿಮ್ಮ ಗದಗಲ್ಲಿ ನಿಮ್ DC ಆಫೀಸ್ ಕಟ್ಟಿದ್ರಾ? ನಿಮ್ ಮೆಡಿಕಲ್ ಕಾಲೇಜ್ ಕಟ್ಟಿದ್ರಾ? ಇಲ್ಲ ಇಲ್ಲಿ RDPR ಯೂನಿವರ್ಸಿಟಿ ಕಟ್ಟೋರಲ್ಲ ಬಿಜೆಪಿ ಅವರನ್ನ ಕಟ್ಟಿದ್ರಾ? ಯಾರು ಇಲ್ಲ. ಯಾವ್ದಾರು ಕಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯವರು. ಹೊರಗಡೆ ರಾಜ್ಯ ಬಿಡಿ, ನಿಮ್ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಕಟ್ಟಡ ಕಟ್ಟಿದೆ ಅಂತಂದ್ರೆ ಸ್ಮಶಾನ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ನಾಯಕರು. ನಾನು ಇಲ್ಲಿ ನೋಡ್ಬಿಟ್ಟು ಹೋಗಿ ನಮ್ಮೂರಲ್ಲಿ ಕಟ್ಟೆ. ಇವತ್ತು ನಿಮ್ಮ ಇದಿದೆಯಲ್ಲ ಶುದ್ಧ ನೀರು, ಇಡೀ ದೇಶದಲ್ಲಿ ಯಾವ್ದಾದ್ರು ಕಾನೂನು ಬಂದಿತ್ತು ಅಂದ್ರೆ ನಾನು ನಿಮ್ ಕ್ಷೇತ್ರದಲ್ಲಿ ಹೋಗಿ ನೋಡ್ಕೊಂಡು ಹೋಗಿ HK ಪಾಟೀಲ್ರು, GS ಪಾಟೀಲ್ರು ಮಾಡಿದ್ ನೋಡ್ಕೊಂಡು ಹೋಗಿ ನನ್ನ ಕ್ಷೇತ್ರದಲ್ಲಿ 400 ಮಾಡಿಸಿದ್ದೀನಿ. ಬೆಂಗಳೂರು ರೂರಲ್ 400 ಮಾಡಿಸಿದ್ದೀನಿ. ಇಡೀ ದೇಶದಲ್ಲೇ ನಮ್ಗೊಂದು ಕಾನೂನು, ಒಂದು ಕಾರ್ಯಕ್ರಮ ಅಂತ ಹೇಳಿ ತಂದು ಎಲ್ಲರೂ ಕೂಡ ಒಳ್ಳೆ ಕುಡಿಯೋ ನೀರು ಕೊಡಬೇಕು ಅಂತ ತೆಗೆದುಕೊಂಡು ಬಂದು ಸಮಯ ನಿಮ್ ಜಿಲ್ಲೆಯವರು ಮುಖ್ಯಮಂತ್ರಿ, ಪಕ್ಕದ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿರಲ್ಲ ಬೊಮ್ಮಾಯಿನವರು. ನಿಮ್ಗೇನಾರು ಯಾರಿಗಾರು ಒಂದೊಂದ್ ಊರ್ಗೆ 100 ಮನೆ ಏನಾರು ಕೊಟ್ಟಿದಾರೇನ್ರಿ? ಉಳುವನ್ಗೆ ಯಾರಿಗಾರು ಭೂಮಿ ಕೊಟ್ಟೇನ್ರಿ? ಬಡವ್ರಿಗೆ ಏನಾರು ಅನುಕೂಲ ಆಯ್ತೇನ್ರಿ? ಓಲಿ ನಿಮ್ ರಸ್ತೆಗಳನ್ನ ರಿಪೇರಿ ಆದ್ವೇನ್ರಿ? ಕೆರೆಗಳಿಗೆ ಏನಾರು ನೀರು ತುಂಬುತ್ತೇನ್ರಿ? ಮಾದಾಯಿ ಯೋಜನೆಗೆ ಏನು ಹಬ್ಬ ಸೆಲೆಬ್ರೇಟ್ ಮಾಡಿದ್ರು? ಯಾಕೆ ಯೋಜನೆ ಪ್ರಾರಂಭ ಮಾಡ್ಲಿಲ್ಲ? ನಾನು ಇರಿಗೇಷನ್ ಮಿನಿಸ್ಟರ್ ಆದಾಗ ಅದಕ್ಕೀಗ ಟೆಂಡರ್ ಕರೆದಿದ್ದೀನಿ. ಅವ್ರ ಪರ್ಮಿಷನ್ ಕೊಟ್ಟ ತಕ್ಷಣ ಇವತ್ತು ಅದನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ನಮ್ಮ ಬದ್ಧತೆ, ಕಾಂಗ್ರೆಸ್ ಬದ್ಧತೆ. ರಾಹುಲ್ ಗಾಂಧಿ ಅವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಮುಖಂಡತ್ವದಲ್ಲಿ ಇವತ್ತು ದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ. ಪಾರ್ಲಿಮೆಂಟ್ ಆನಂದ್ ಗಡ್ಡೆಯವ್ರ ಮಟ್ಟು ಪಾರ್ಲಿಮೆಂಟ್ ಮೆಂಬರ್ ಅಲ್ಲ, ಪಂಚಾಯತಿ ಮೆಂಬರ್ ತರ ಊರೂರಿಗೆ ಬಂದು ಮನೆಗೆ ಬಂದು ನಿಮ್ಮ ಸೇವಕರ ಕೆಲಸ ಮಾಡ್ತಾನೆ ಅನ್ನೋ ಆತ್ಮವಿಶ್ವಾಸ ಇವತ್ತು ಇದೆ. ಆದ್ರಿಂದ ಇವತ್ತು ಸಿದ್ದರಾಮಯ್ಯನವ್ರ ಕೈ ಬಲಪಡಿಸಬೇಕು, KH ಪಾಟೀಲ್ ಕೈ ಬಲಪಡಿಸಬೇಕು. ಆಮೇಲೆ ನಮ್ಮ ಎಲ್ಲ MLA ಗಳಿದಾರಲ್ಲ, 5-6 MLA ನಮ್ಮ ಲೀಡ್ಗಳು ಇಲ್ಲಿದ್ದಾರೆ. ನಮ್ಮ ವಿನಯ್ ಕುಲಕರ್ಣಿ ಇದ್ದಾರೆ, ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಬಸವರಾಜ್ ಶಿವಣ್ಣ ಇದ್ದಾರೆ, ಶ್ರೀನಿವಾಸ್ ಮಾನೆ ಇದ್ದಾರೆ, ರುದ್ರಪ್ಪ ಲಮ್ಮಾಡಿ, UB ಬಣಕರ್, ಪ್ರಕಾಶ್ ಕೋಳಿವಾಡು, ಸಲೀಂ ರವರು ಎಲ್ಲ ಕೂಡ ಇದ್ದಾರೆ. ವೇದಿಕೆಯ ಮೇಲೆ ನಮ್ಮ ಪಾಂಡಿಚೇರಿ ಮಾಜಿ ಮುಖ್ಯಮಂತ್ರಿಗಳಂತ ನಾರಾಯಣಸ್ವಾಮಿ ಕೂಡ ಬಂದಿದ್ದಾರೆ, ಸನದಿ ಇದ್ದಾರೆ, ಇಂಡಸ್ಕೇರ್ ಇದ್ದಾರೆ, ಹೊಸದಾಗಿ ರಾಮಣ್ಣ ಲಮ್ಮಾಣಿ ಇದ್ದಾರೆ, SR ಪಾಟೀಲ್ ಇದ್ದಾರೆ, ಖಾದ್ರಿ ಇದ್ದಾರೆ, ಗಡ್ಡೆಯವರು ಮಠ ಇದ್ದಾರೆ, ರಾಮಕೃಷ್ಣ ದೊಡ್ಡಮನಿ ಇದ್ದಾರೆ. ಅವರೆಲ್ಲ ಯಾಕೆ ಬಂದಿದ್ದಾರೆ? ನಾವು ನಿಮ್ಮ ಜೊತೆ ಇದ್ದೇ ಇರ್ತೇವೆ. ಗಡ್ಡೆಯವ್ರ ಮಠನ ನೀವು ನಾವೆಲ್ಲ ಸೇರಿ ಪಾರ್ಲಿಮೆಂಟ್ ಕಳಿಸಿ ಸೇವಕನಾಗಿ ಇಟ್ಕೊಂಡು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇದ್ದಾರೆ. ಆದ್ರಿಂದ ತಾವೆಲ್ಲ ಸೇರಿ ನಮ್ಮ ಆನಂದ್ ಗಡ್ಡೆಯವ್ರ ಪಾರ್ಲಿಮೆಂಟ್ ಕಳಿಸಿರ್ತಾನೆ. ಎಲ್ಲ ಕೈ ಎತ್ತಿ ನೋಡೋಣ. ಬಹಳ ಸಂತೋಷ.